ಸಿಂಪಲ್ಲಾಗಿ ಊಟಕ್ಕೆ ಒಂದು ಸಾರು ಇದ್ದುಬಿಟ್ರೆ ಆ ಊಟದ ರುಚಿನೇ ಬೇರೆ. ಸಾರನ್ನು ರಸಮ್ ಅಂತಾರೆ, ತಿಳಿ ಸಾರು ಅಂತಾರೆ, ಬೇಳೆ ಸಾರು ಅಂತಾರೆ. ಇದರ ಫ್ಯಾನ್ಸು ತುಂಬ ಜನ ಇರ್ತಾರೆ, ಅದರಲ್ಲಿ ನಾನು ಒಬ್ಳು ಸಹ. ಆಯಿತಾ, ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯ ಟೊಮ್ಯಾಟೊ ತಿಳಿ ಸಾರನ್ನು ಮಾಡ್ತಾರೆ. ಅದಕ್ಕೆ ಮಾಡುವಂತಹ ಪುಡಿಯ ಅಳತೆಯ ವಿಧಾನ ಸಹ ಬೇರೆ ಬೇರೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ಸಾರಿನ ಪುಡಿ ಮತ್ತು ಸಾರಿನ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು 3-4 ಥರ ಮಾಡ್ತೀನಿ, ಅದರಲ್ಲಿ ಒಂದು ರೆಸಿಪಿ. ಈ ಸಾರಿನ ಪುಡಿ ಇದ್ಬಿಟ್ರೆ ಸಾರು ಮಾಡೋದು ತುಂಬ ಸುಲಭ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಸಾರಿನ ಪುಡಿ ಮಾಡಲಿಕ್ಕೆ ಮೊದಲಿಗೆ 1 ಟೇಬಲ್ ಚಮಚದಷ್ಟು ತೆಂಗಿನೆಣ್ಣೆ ಬಿಸಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ 1 ಟೀ ಚಮಚದಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಮೆಂತೆ ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು. 3/4 ಭಾಗ ಹುರಿದು ಆಯಿತು ಅಂತ ಅಂದಮೇಲೆ 2 ಟೀ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ. ಇಲ್ಲಿ ಎಲ್ಲದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇಲ್ಲೊಂದು 15 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ಮುರಿದು ನಾನು ಅದನ್ನು ಸಹ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಹುರಿಲಿಕ್ಕೆ ಹಾಕ್ತಾ ಇದ್ದೇನೆ. ಬ್ಯಾಡಗಿ ಜೊತೆ ಗುಂಟೂರು ಹಾಕ್ಬೋದು, ಗುಂಟೂರಿಗಿಂತ ಬರೀ ಬ್ಯಾಡಗಿ ಹಾಕೋದು ಚೆನ್ನಾಗಾಗುತ್ತೆ. 2 ಟೀ ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು 1/4 ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ಬಿಟ್ಟು ಸಣ್ಣ ಉರಿಯಲ್ಲಿ ಚಟ್ಪಟ್ ಅಂತ ಸಾಸಿವೆ ಸಿಡಿಯೋ ತನಕ ಹುರ್ಕೊಂಡು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಸಾಧ್ಯವಾದಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇಲ್ಲಿ ಮಾಡಿರೋಂತಹ ಪುಡಿಯಲ್ಲಿ ಒಂದು 3-4 ದಿನಕ್ಕೆ ಸಾರನ್ನು ಒಂದು 4 ಜನಕ್ಕೆ ಮಾಡ್ಕೊಳ್ಬೋದು. 4 ಜನಕ್ಕೆ ಥರ 3-4 ದಿನ ಮಾಡ್ಕೊಳ್ಬೋದು. ಸಾರಿನ ಪುಡಿಯನ್ನು ಯಾವಾಗಲೂ ತುಂಬ ಮಾಡಿಟ್ಕೋಬೇಡಿ, ಅದರ ಪರಿಮಳ ಹೋಗಿಬಿಡತ್ತೆ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಸಾರಿನ ಪುಡಿ ತಯಾರಾಗಿದೆ. ಬರೀ ಬ್ಯಾಡಗಿ ಹಾಕಿರೋದ್ರಿಂದ ಬಣ್ಣ ಸಹ ಅದ್ಭುತವಾಗಿಯೇ ಬರುತ್ತೆ. ಇದಕ್ಕೆ ಒಂದು ಚಿಕ್ಕ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ತೊಗರಿಬೇಳೆಯನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಚಮಚ ಅರಿಶಿಣ, ಒಂದು ಚಿಟಿಕೆ ತೆಂಗಿನೆಣ್ಣೆ ಹಾಕಿ ಮೆದುವಾಗಿ ಬೇಯಿಸ್ಕೊಳ್ತೀನಿ. ಚೂರು ಬೇಳೆ ಥರ ಇರಬಾರ್ದು, ಮೆತ್ತಗೆ ಬೇಯಬೇಕು. 3 ವಿಷಲ್ ಹೊಡೆಸ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಮೆತ್ತಗೆ ತೊಗರಿಬೇಳೆ ಬೆಂದಿದೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದ ಸಾರನ್ನು ಮಾಡ್ತಾಯಿದ್ದೀನಿ. ಒಂದು 6-7 ಜನಕ್ಕಾಗುವಷ್ಟು ಸಾರನ್ನು ಮಾಡ್ತಾಯಿದ್ದೀನಿ. ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಕಡಿದುಕೊಳ್ಳಿ. ಇಲ್ಲಿ ಹಣ್ಣಾಗಿರುವಂತಹ ನಾಟಿ ಟೊಮ್ಯಾಟೊ ತೊಗೊಂಡ್ರೆ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು 1 ನಾಟಿ ಟೊಮ್ಯಾಟೊವನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ದೊಡ್ಡ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ನೀರು, ಹೆಚ್ಚಿರುವಂತಹ 1 ಟೊಮ್ಯಾಟೊ, ಹೆಚ್ಚಿರುವಂತಹ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಹಸಿಮೆಣಸು ಹಾಕೋದು ಪರಿಮಳಕ್ಕೆ, ಮತ್ತು ಬರೀ ಬ್ಯಾಡಗಿ ಹಾಕಿರ್ತೀವಲ್ಲ, ಸಾರು ಅಷ್ಟು ಖಾರ ಆಗೋದಿಲ್ಲ, ಹಾಗಾಗಿ ಹಸಿಮೆಣಸನ್ನು ಹಾಕೋದು. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಬೇಯಿಸಿರುವಂತಹ ಬೇಳೆಯನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಸಾರಿನ ಹದಕ್ಕೆ ಮಾಡ್ಕೊಳ್ಳಿ. 3 ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸ ಮತ್ತು ಸಾರಿನ ಪುಡಿ ನಾವೇನು ಮಾಡ್ಕೊಂಡಿದ್ದೀವೋ ಅದು ಸಾರಿನ ಪುಡಿ. ನಾನಿಲ್ಲಿ 2.5 ಚಮಚದಷ್ಟು ಸಾರಿನ ಪುಡಿ ಹಾಕ್ಕೊಂಡಿದ್ದೇನೆ. ಸಾರಿನ ಪುಡಿ ಕಡಿಮೆನೂ ಇರಬಾರ್ದು, ಸಾರಿನ ಪುಡಿ ಜಾಸ್ತಿ ಆದ್ರೂ ಸಾರು ಚೆನ್ನಾಗಾಗಲ್ಲ. ಆಯಿತಾ, ಹದವಾಗಿರಬೇಕು. ನೋಡಿ, ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಅಂತೂ ಸಾರಿಗೆ ಹಾಕಲೇಬೇಕು. ರುಚಿ ಬ್ಯಾಲೆನ್ಸ್ ಆಗಲಿಕ್ಕಾಗಿ ಸಾರಿಗೆ ಬೆಲ್ಲವನ್ನು ಹಾಕಬೇಕು. ಸಿಹಿ ಆಗುವಷ್ಟು ಬೆಲ್ಲ ಅಲ್ಲ, ರುಚಿ ಬ್ಯಾಲೆನ್ಸ್ ಆಗಬೇಕು. ಹುಳಿ ಮುರಿಲಿಕ್ಕೆ ಬೆಲ್ಲ ಹಾಕೋದು. ನಾನಿಲ್ಲೊಂದು 2 ಚಮಚದಷ್ಟು ಜೋನಿ ಬೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಆಗ್ತಾ ಬಂತು ಅಂತ ಅನ್ನುವಾಗ ಇದಕ್ಕೊಂದು 3/4 ಕಪ್ಪಿನಷ್ಟು ತೆಂಗಿನಕಾಯಿ ಹಾಲು, ಕಾಯನ್ನು ತುರಿದು ಮಿಕ್ಸರ್ ಜಾರ್ನಲ್ಲಿ ರುಬ್ಬಿ ಒಮ್ಮೆ ತೆಗೆದಿಟ್ಕೊಂಡಿರುವಂತಹ ದಪ್ಪವಾದಂತಹ ತೆಂಗಿನಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲು ಹಾಕಿದ್ಮೇಲೆ ತುಂಬ ಕುದಿಸೋದು ಬೇಡ, ಜಸ್ಟ್ 1 ಕುದಿ ಕುದಿಸಿದ್ರೆ ಸಾಕು. ಮತ್ತು ಒಳ್ಳೆ ಪರಿಮಳ ಇರುವಂತಹ ಇಂಗು, ನಾನಿಲ್ಲಿ ಪುಡಿ ಇಂಗನ್ನು ಯೂಸ್ ಮಾಡಿದ್ದೀನಿ. ಗಟ್ಟಿ ಇಂಗಾದರೆ ನೀರಿನಲ್ಲಿ ಕದಡಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ನೊರೆ ಬಂದರೆ ಸಾರು ರುಚಿಯಾಗಿದೆ ಅಂತ ಅರ್ಥ. ಆಯಿತಾ, ಒಳ್ಳೆ ಬಣ್ಣದಲ್ಲಿ ಸಹ ಬಂದಿದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಈ ಹದದಲ್ಲಿ ಇದ್ದರೆ ನಿಮಗೆ ಅನ್ನದೊಟ್ಟಿಗೆ ಊಟ ಮಾಡಲಿಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ನಾವಿಲ್ಲಿ ಸಾರಿನ ಪುಡಿಗೆ ಕಾಳು ಮೆಣಸನ್ನು ಹಾಕೋದಿಲ್ಲ. ಕಾಳು ಮೆಣಸು ಹಾಕಿದ್ರೆ ಅದು ರುಚಿನೇ ಬೇರೆ ಥರ ಇರುತ್ತೆ. ಕಡೆಯಲ್ಲಿ 1 ಚಮಚದಷ್ಟು ಕುದೀತಾ ಇದೆ ಅಂತ ಅನ್ನುವಾಗ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೋಬೇಕು. ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ, ರುಚಿ ಸಹ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ರುಚಿಯಾಗಿರೋ ಸಾರು ಗಮ್ಮತ್ತಿನ ಒಗ್ಗರಣೆ ಕೊಟ್ಟ ಮೇಲೆ ತಯಾರಾಗುತ್ತೆ. ನಾವೀಗೊಂದು ಗಮ್ಮತ್ತಿನ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಸಹ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ. ಇದ್ರ ಬದಲಾಗಿ ನೀವು ತುಪ್ಪ ಸಹ ಹಾಕ್ಬೋದು, ಚೆನ್ನಾಗಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಮುರಿದಿರೋ ಬ್ಯಾಡಗಿ ಮೆಣಸು. ಇಲ್ಲಿ ಇಂಗನ್ನು ಕುದಿಯುವಾಗ ಹಾಕಿರೋದ್ರಿಂದ ಇಂಗು ಹಾಕಿಲ್ಲ. ಇಂಗಿನ ತೀಕ್ಷ್ಣತೆಯನ್ನು ನೋಡಿಕೊಂಡು ನೀವು ಇಂಗನ್ನು ಬೇಕಿದ್ರೆ ಮತ್ತೆ ಹಾಕ್ಕೋಬೋದು. ಬೆಂದಿರೋ ಒಗ್ಗರಣೆಯನ್ನು ಸಾರಿಗೆ ಕೊಟ್ಟರೆ ರುಚಿಯಾಗಿರುವಂತಹ ಟೊಮ್ಯಾಟೊ ತಿಳಿ ಸಾರು, ಬೇಳೆ ಸಾರು ಅಥವಾ ರಸಮ್ ತಯಾರಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮದುವೆ ಮನೆಯಲ್ಲೆಲ್ಲ ಊಟ ಮಾಡ್ತೀವಲ್ಲ, ಅದೇ ರುಚಿಯಲ್ಲಿ ಇರುತ್ತೆ.
ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಟೊಮೆಟೊ ತಿಳಿಸಾರಿನ ಪುಡಿ ಮಾಡೋದು, ಸಾರು ಮಾಡೋದು ಅಂತ. ಇನ್ಯಾಕೆ ಹೊರಗಡೆಯಿಂದ ಎಲ್ಲ ತರ್ತೀರಾ, ನಾವೇ ಫ್ರೆಶ್ ಆಗಿ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡ್ತೀರಾ ಅಲ್ಲ? ನಾನು ಸಹ ಬಿಸಿ ಬಿಸಿ ಅನ್ನೋದೊಟ್ಟಿಗೆ ಸಾರು ಮಾಡ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.